ಅದೇನ್ ಕೇಳ್ತೀರಾ ಅದಕ್ಕೆ? ಮನ್ಸಲ್ಲೇನೋ ನಾವಿಬ್ರು ಗಂಡ ಹೆಂಡತಿ ಅನ್ನೋ ಖುಷಿ ಇದೆ. ಆದ್ರೆ ಭಾರ್ಗವಿ ಈ ಮನೆಯವ್ರ ಜೊತೆ ಹೊಂದ್ಕೊಳ್ಳೋಕೆ ಮನೆಯವ್ರು ಅವ್ರನ್ನ ಒಪ್ಕೋಬೇಕಲ್ವಾ? ಅವರೊಬ್ಬರ ಮೇಲೆ ಇವರೆಲ್ಲ ಗುಂಪು ಕಟ್ಕೊಂಡು ಕೋಪ ಹಠ ಸಾಧಿಸ್ತಾ ಇದ್ರೆ ಪಾಪ ಇವ್ರೇನ್ ಮಾಡ್ತಾರೆ ಹೇಳಿ? ನಾವೆಲ್ಲರೂ ಈ ಮನೇಲಿ ಹೇಗಿರ್ತೀವೋ ಹಾಗೆ ಭಾರ್ಗವಿಯವರು ನೆಮ್ಮದಿಯಾಗಿ ಯಾವುದೇ ಭಯ ಮುಜುಗರ ಇಲ್ಲದೆ ಇರೋ ಹಾಗಾಗ್ಬೇಕು. ಅವ್ರಿಗೂ ಈ ಮನೇಲಿ ಸ್ಥಾನಮಾನ ಸಿಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮೇಡಮ್, ಅದೆಷ್ಟು ಸಲ ಫೋನ್ ಮಾಡೋದು ನಿಮ್ಗೆ? ಕೆಲಸ ಆಗೋವರೆಗೂ ಮಾತ್ರ ಉಪಯೋಗಿಸ್ಕೊತೀರಾ, ಆಮೇಲೆ ಫೋನ್ ರಿಸೀವ್ ಮಾಡಲ್ಲ ಅಂತೀರಾ. ಸುಮ್ನೆ ಸುತ್ತಿ ಬಳಸಿ ಬಿಡಿ. ಅದೇನ್ ವಿಷಯ ಅಂತ ಹೇಳಿ ಫೋನ್ ಇಡಿ. ಇಡ್ತೀನಿ ಮೇಡಮ್. ನನಗೂ ಏನೋ ನಿಮ್ ಜೊತೆ ಮಾತಾಡ್ಕೊಂಡ್ ಕೂರೋ ಯೋಚನೆ ಇಲ್ಲ. ಸಾಲ ಸೂಲ ಮಾಡ್ಕೊಂಡು ಕಷ್ಟದಲ್ಲಿದ್ದೀನಿ. ಹೆಂಡತಿಗೇನೋ ಒಂದ್ ದೊಡ್ಡ ಫೋನ್ ಬೇಕಂತೆ, ಮಗನ್ಗೆ ಅದೇನೋ ಒಂದ್ ಬೈಕ್ ಬೇಕಂತೆ. ಅದಕ್ಕೆ ನಾನೇನ್ ಮಾಡ್ಲಿ? ಅನ್ನ ಹಾಕ ದಣಿ ನೀವೇ ಹಿಂಗ್ ಅಂದ್ಬಿಟ್ರೆ ಏನೋ ದೊಡ್ಡ ಮನ್ಸ್ ಮಾಡಿ ಒಂದ್ 5 ಲಕ್ಷ ಕಳಿಸ್ಬಿಡಿ. ಏನು ಮತ್ತೆ 5 ಲಕ್ಷನಾ? ಈಗ 5 ಸಾಕು, ನಿಮ್ಗೂ ತೊಂದರೆ ಆಗ್ಬಾರ್ದಲ್ವೇ? ಮತ್ತೆ ಬೇಕಾದ ಕೇಳ್ತೀನಿ. ಆಗಲ್ಲ ಕಣ್ರಿ, ಒಂದ್ಸಲ 2 ಸಲ ಅಲ್ಲ, ನಿಮ್ಗ್ ದುಡ್ಡು ಕೊಟ್ಟು 10 ಸಲ ಆಗಿದೆ. ನಾನೇನ್ ಮನಿ ಪ್ಲಾಂಟ್ ನೆಟ್ಟಿದೀನಿ, ನಾನ್ ಕೊಡೋಷ್ಟು ಕೊಟ್ಟಿದ್ದೀನಿ, ಮತ್ತೆ ದುಡ್ಡು ಕೊಡಕ್ ಆಗಲ್ಲ. ಮೇಡಮ್, ಮರ್ಡರ್ ಕೇಸು ಇನ್ನ ನಡೀತಾನೆ ಇದೆ. ನಾನು ಬಚಾವ್ ಆಗ್ಬೇಕಲ್ವಾ? ನಾನ್ ಸಿಕ್ಕಾಕೊಂಡ್ರೆ ನನ್ನ ಫ್ಯಾಮಿಲಿ ಏನ್ ಮಣ್ಣು ತಿನ್ಬೇಕಾ? ನೀವೇ ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನೇ ಹೋಗಿ ಪೊಲೀಸ್ ಸ್ಟೇಷನ್. ನನಗೇನೋ ಮುದ್ದೆ ಮುರಿಯೋದು ಕಂಬಿ ಎಣಿಸೋದು ಅಭ್ಯಾಸ ಇದೆ. ನೀವೇನ್ ಮಾಡ್ತೀರಾ ಯೋಚನೆ ಮಾಡಿ. ಆಯ್ತು, ಕೊಡ್ತೀನಿ. ಆದ್ರೆ ಸಂಧ್ಯಾ ಬಗ್ಗೆ ಯಾರಿಗೂ ಏನು ಹೇಳ್ಬೇಡಿ. ಸರಿ ಮೇಡಮ್, ಆದಷ್ಟು ಬೇಗ ದುಡ್ಡು ಕಳಿಸಿ. ರಿತುನ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ, ಆದ್ರೆ ಇವಳು ವಯಸ್ಸಿಗೆ ಮೀರಿ ಏನೋ ನಡೆಸ್ತಾ ಇದ್ದಾಳೆ. ಸಂಧ್ಯಾ ಬಗ್ಗೆ ಯಾರತ್ರನ ಮಾತಾಡ್ತಿದ್ಲು. ಸಂಧ್ಯಾ ಸಾವಿನ ಹಿಂದೆ ಈ ಮನೆ JP ಪಾಟೀಲಿಂದ ಹಿಡಿದು ಈ ಚಿಕ್ಕ ಹುಡುಗಿವರೆಗೂ ಎಲ್ಲ ಸೇರ್ಕೊಂಡಿದ್ದಾರೆ ಅನ್ಸ್ತದೆ. ನಾವೇನಾದ್ರೂ ಕಳ್ಕೊಂಡಿದ್ರೆ ಅದನ್ನ ಕಳ್ಕೊಂಡಿರೋ ಜಾಗದಲ್ಲಿ ನಾನೀಗ ಇವ್ರ ಮಧ್ಯೆನೇ ಇದ್ದು ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಕಂಡುಹಿಡಿಬೇಕು. ರಿತು, ಈ ನನ್ನ ಸೀಕ್ರೆಟ್ ಇನ್ವೆಸ್ಟಿಗೇಷನ್ಗೆ ನೀನೇ ಮುಖ್ಯ ದಾಳ. ಅರ್ಜುನ್, ಇದೇನೋ ಯಾವಾಗ್ಲೂ ಹೀಗೆ ಇರ್ತೀಯ, ಬೇಜಾರಲ್ಲಿ ಕಳ್ದೋಗಿರ್ತೀಯ, ಏನಾದ್ರೂ ಯೋಚನೆ ಮಾಡ್ತಿರ್ತೀಯ. ಹೊಸದಾಗಿ ಮದ್ವೆ ಆಗಿರೋನ್ ಕಣೋ ಹೀಗಿರ್ತಾರ? ಅದೇನ್ ಕೇಳ್ತೀರಾ ಅದಕ್ಕೆ? ಮನ್ಸಲ್ಲೇನೋ ನಾವಿಬ್ರು ಗಂಡ ಹೆಂಡತಿ ಅನ್ನೋ ಖುಷಿ ಇದೆ. ಆದ್ರೆ ಭಾರ್ಗವಿ ಈ ಮನೆಯವ್ರ ಜೊತೆ ಹೊಂದ್ಕೊಳ್ಳೋಕೆ ಮನೆಯವ್ರು ಅವ್ರನ್ನ ಒಪ್ಕೋಬೇಕಲ್ವಾ? ಅವರೊಬ್ಬರ ಮೇಲೆ ಇವರೆಲ್ಲ ಗುಂಪು ಕಟ್ಕೊಂಡು ಕೋಪ ಹಠ ಸಾಧಿಸ್ತಾ ಇದ್ರೆ ಪಾಪ ಇವ್ರೇನ್ ಮಾಡ್ತಾರೆ ಹೇಳಿ? ನಾವೆಲ್ಲರೂ ಈ ಮನೇಲಿ ಹೇಗಿರ್ತೀವೋ ಹಾಗೆ ಭಾರ್ಗವಿಯವರು ನೆಮ್ಮದಿಯಾಗಿ ಯಾವುದೇ ಭಯ ಮುಜುಗರ ಇಲ್ಲದೆ ಇರೋ ಹಾಗಾಗ್ಬೇಕು. ಅವ್ರಿಗೂ ಈ ಮನೇಲಿ ಸ್ಥಾನಮಾನ ಸಿಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನಗನ್ಸಿದ್ದನ್ನೆಲ್ಲ ಹೇಳಿದ್ರೆ ಸುಮ್ಮನೆ ನಾನೇ ಕೆಟ್ಟೋಳಾಗ್ತೀನಿ. ಹೋಗ್ಲಿ ಬಿಡು ಅರ್ಜುನ್. ಅದಕ್ಕೆ ಅದ್ಯಾಕಾಗಂತಿದ್ದೀರಾ? ಏನಂತ ಹೇಳಿ. ನಾನು ಹೀಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅರ್ಜುನ್. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಕ್ಕಾಗತ್ತಾ? ಇಲ್ಲ ಅಲ್ವಾ? ಈ ಮನೆಯವ್ರು ಹೇಗ ಈ ಮನೇಲಿ ಒಬ್ಳು ಅಂತ ಅನ್ಕೋಬೇಕೋ ಅವಳು ಹಾಗೆ ಈ ಮನೇಲಿ ಒಬ್ಳಾಗಕ್ಕೆ ಪ್ರಯತ್ನ ಪಡಬೇಕು ಅಲ್ವಾ? ಈ ಮನೇಲಿ ಮಾವಂಗೆ ಎಷ್ಟು ಗೌರವ ಭಯ ಭಕ್ತಿ ಇದೆ ಅಂತ ನಿನಗೆ ಗೊತ್ತು. ಆದ್ರೆ ಅವಳು ಮಾವಂಗೆ ಎದುರಾಗಿ ನಿಲ್ತಾಳೆ. ಮಾವನ್ ಮಾತ್ಗೆ ಒಂದು ಚೂರು ಗೌರವ ಕೊಡೋದಿಲ್ಲ. ಹೀಗಿದ್ಮೇಲೆ ಮನೆಯವ್ರು ಎಲ್ರೂ ಹೀಗೆ ರಿಯಾಕ್ಟ್ ಮಾಡ್ತಿರೋದು ಸಹಜನೇ ಅಲ್ವಾ? ಅರ್ಜುನ್, ನೀನೇ ವಿಷಯವಾಗಿ ಮಾವನ್ ಹತ್ರ ಮಾತಾಡ್ದೆ ಅಲ್ವಾ? ಏನಂದ್ರು?
ಡ್ಯಾಡ್ ಭಾರ್ಗವಿನ ಒಪ್ಕೋತೀನಿ ಅಂತ ಅಂದಿದ್ದಾರೆ ಅದಕ್ಕೆ. ಡ್ಯಾಡ್, ಇವತ್ತೇನು ಹೇಳಕ್ ಬಂದೆ? ಬೇಗ ಹೇಳು, ಟೈಮ್ ವೇಸ್ಟ್ ಮಾಡಬೇಡ, ಸಾಕಷ್ಟು ಕೆಲಸ ಇದೆ. ಭಾರ್ಗವಿ ಅವ್ರನ್ನ ನೀವು ಸೊಸೆ ಅಂತ ಒಪ್ಕೊಳ್ಳಿ ಡ್ಯಾಡ್. ಡ್ಯಾಡ್, ಭಾರ್ಗವಿ ಅವ್ರನ್ನ ನೀವು ಈ ಮನೆ ಸೊಸೆ ಅಂತ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ. ನೀವು ಅವ್ರನ್ನ ಸೊಸೆ ಅಂತ ಒಪ್ಕೊಂಡ್ರೆ ಎಲ್ಲರೂ ಒಪ್ಕೋತಾರೆ. ಅವಳನ್ನ ನಾನು ಸೊಸೆಯಾಗಿ ಒಪ್ಕೊಳ್ಳೋದಿರ್ಲಿ, ಅವಳು ನನ್ನನ್ನ ಮಾವ, ನಿರ್ಮಲನ್ನ ಅತ್ತೆ ಅಂತ ಒಪ್ಕೊಂತಾಳ. ಹೇಳಪ್ಪ, ನಿನ್ನ ಹೆಂಡತಿ ಒಪ್ಕೊಂತಾಳ? ಡ್ಯಾಡ್, ನೀವು ಒಪ್ಕೊಂಡ್ರೆ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು ಡ್ಯಾಡ್. ಸರಿ, ನಾನು ಅವಳನ್ನ ಸೊಸೆ ಅಂತ ಒಪ್ಕೊಂತೀನಿ. ವಂದನ, ಶಕ್ತಿ, ಯಾರೇ ಅಡ್ಡ ಬಂದ್ರು ನಾನು ನೋಡ್ಕೊಂತೀನಿ. ಆದರೆ ನನ್ನದೊಂದು ಷರತ್ತು. ಏನ್ ಡ್ಯಾಡ್, ಏನಂತ ಹೇಳಿ? ಅವರು ಖಂಡಿತ ಒಪ್ಕೋತಾರೆ. ಭಾರ್ಗವಿ ಲಾ ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಲಿಸ್ಬಿಡ್ಬೇಕು. ಮೊದಲಿಂದಾನು ನಮ್ಮನೇಲಿ ಯಾವ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿದ್ದೇ ಇಲ್ಲ. ನಿಮ್ಮ ಅಜ್ಜಿ, ನಿಮ್ಮಮ್ಮ, ಚಿಕ್ಕಮ್ಮ, ಅಕ್ಕ ತಂಗೀರು ಎಲ್ರನ್ನೂ ಗಮನಿಸಬೇಕಾದ್ರೆ. ಇನ್ನು ಮುಂದೆ ಭಾರ್ಗವಿ ಈ ಮನೆ ಸೊಸೆ ಅಂತಾದ್ರೆ ಅವಳು ಈ ರೂಲ್ಸನ್ನ ಫಾಲೋ ಮಾಡಬೇಕು, ಈ ನೀತಿ ನಿಯಮಗಳನ್ನ ಪಾಲಿಸ್ಬೇಕು. ಐ ಹ್ಯಾವ್ ಬಿನ್ ಫೇರ್ ಅರ್ಜುನ್. ನೀನು ಅವಳ ಗಂಡ, ಮೊದಲು ನಿನಗಿದು ಒಪ್ಕೆನಾ ಹೇಳು. ಅಲ್ಲ ಡ್ಯಾಡ್, ಇದು ಕೇವಲ ಅವ್ರ ವೃತ್ತಿ ಮಾತ್ರ ಅಲ್ಲ, ಅವ್ರ ಕನ್ಸು, ಅವ್ರು ನಂಬಿರೋ ನಂಬಿಕೆ. ಇದೇ ಅವ್ರ ಬದುಕಿನ ಗುರಿ, ಧ್ಯೇಯ ಎಲ್ಲಾನು. ಅಲ್ಲ, ಅದನ್ನ ಬಿಟ್ಬಿಡು ಅಂತ ಹೇಗೆ ಹೇಳಿ ಡ್ಯಾಡ್? ಆಗಿರೋದನ್ನೆಲ್ಲ ಮರೆತು ಅವಳನ್ನ ನನ್ನ ಸೊಸೆಯಾಗಿ ಒಪ್ಕೊ ಅಂತ ನನ್ನ ಹತ್ರ ಕೇಳ್ತಿದ್ಯಾ? ಹಾಗೆ ಅವಳನ್ನು ಕೇಳು, ನನ್ನ ಹಾಗೆ ವಿಶಾಲ ಮನಸ್ಸಿಂದ ಒಪ್ಕೊಂತಾಳೋ ಇಲ್ವೋ ನೋಡೋಣ. ಅವಳನ್ನ ಕೆಲಸದಿಂದ ಬಿಡಿಸಿ ಎಲ್ರ ಜೊತೆ ಹೊಂದ್ಕೊಂಡು ಎಲ್ರಲ್ಲಿ ಒಬ್ಳಾಗಿರೋ ಹಾಗೆ ಮಾಡಿ ಈ ಮನೇಲಿ ಇರ್ತೀಯೋ, ಅಥವಾ ಅವಳನ್ನ ಕೋರ್ಟ್ಗೆ ಹೋಗಕ್ ಬಿಟ್ಟು ಅವಳನ್ನು ಬಿಟ್ಟು ಮನೇಲಿ ಇರ್ತೀಯೋ? ದ ಚಾಯ್ಸ್ ಇಸ್ ಯುವರ್ಸ್. ನಿನ್ನ ನಿರ್ಧಾರ ಏನು ಅಂತ ಬೇಗ ತಿಳಿಸು. ಅಪ್ಪ, ಒಂದು ಸಲ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಈಗ ಸಮಾಧಾನ ಆಯ್ತು. ಭಾರ್ಗವಿ ಕೈ ಕಟ್ಟಿ ಮೂಲೆಯಲ್ಲಿ ಕೂರ್ಸೋಕೆ ಒಳ್ಳೆ ಪ್ಲಾನೇ ಮಾಡಿದ್ರಿ ಮಾವ. ಅರ್ಜುನ್, ಈಗ ನಮ್ಗೆಲ್ಲರೂ ನೋಡು, ಕೆಲಸ ಮಾಡದೆ ಮನೇಲಿ ಸುಮ್ಮನೆ ಇಲ್ವಾ? ಸಂಬಂಧಗಳನ್ನ ಉಳಿಸೋದಕ್ಕೆ ಕೆಲಸ ಬಿಡೋದ್ರಲ್ಲಿ ಏನು ತಪ್ಪಿಲ್ಲ ಅರ್ಜುನ್. ಕೆಲವೊಂದು ಸ್ಯಾಕ್ರಿಫೈಸಸ್ ವಿಲ್ ಮೀನ್ ಅ ಲಾಟ್. ಇದನ್ನ ಅವಳಿಗೆ ನೀನು ಅರ್ಥ ಮಾಡಿಸು. ಅಲ್ಲ ಅದಕ್ಕೆ ಅವ್ರಿಗೊಪ್ಸೋ ಮೊದಲು ನನ್ನ ಮನ್ಸಿಗೂ ಸರಿ ಅಂತ ಅನ್ಸ್ಬೇಕಲ್ವಾ? ನೀವೆಲ್ಲರೂ ನಿಮ್ ಸ್ವಂತ ಖುಷಿಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗದೆ ಇದ್ದೀರಾ. ಆದ್ರೆ ಭಾರ್ಗವಿ ಅವ್ರಿಗೆ ಹಾಗಿರೋದು ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನಾನು ಅವ್ರ ಕೆಲಸ ಬಿಡಿ ಅಂತ ಹೇಗೆ ಹೇಳಿ? ಮದ್ವೆಗೆ ಮುಂಚೆ ಅವರು ನಿನಗೆ ಎಷ್ಟು ಆಸ್ತಿ ಇದೆ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿಲ್ಲ ಅದಕ್ಕೆ. ಬದಲಾಗಿ ನಾನು ಕೆಲ್ಸಕ್ಕೆ ಹೋಗ್ಬೋದು ಅಲ್ವಾ ಪಾರ್ಥ ಅಂತ ಕೇಳ್ಕೊಂಡಿದ್ರು. ಅಷ್ಟು ಒಳ್ಳೆಯವ್ರವ್ರು.
ಲಾಯರ ಕೆಲಸ ಮಾಡಬೇಕು ಅನ್ನೋದು ಭಾರ್ಗವಿ ಪಾಲಿಗೆ ಬರೀ ಒಂದು ಕೆಲಸ ಅಲ್ಲ, ಅದೇ ಅವ್ರ ಜೀವನ ಕನಸು ಎಲ್ಲಾನು. ಇನ್ಫ್ಯಾಕ್ಟ್ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ಡ್ಯಾಡ್ ಥರ ಅವರು ಒಬ್ಬ ನಿಷ್ಠಾವಂತ ಲಾಯರ್ ಅನ್ನೋದನ್ನ ನೋಡಿ. ಈಗ ಕೆಲಸನ ಬಿಟ್ಬಿಡು ಅಂತ ಅನ್ನೋದು ಹಾಡೋ ಕೋಗಿಲಿನ ತಂದು ನೀನು ಹಾಡಬೇಡ ಅಂತ ಪಂಜರದಲ್ಲಿ ಕೂಡ ಹಾಕೋ ಥರ ಅನ್ಸುತ್ತೆ. ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ ಅದಕ್ಕೆ. ನಿನ್ನ ಹೆಂಡತಿ ಬಗ್ಗೆ ಇಷ್ಟು ಯೋಚನೆ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಅರ್ಜುನ್. ಆದ್ರೆ ಹೆಣ್ಮಕ್ಳ ಜೀವನನೇ ಬೇರೆ ತರ ಅರ್ಜುನ್. ಹೋದಲ್ಲಿ ಹೊಂದ್ಕೊಂಡಿರ್ದೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಬೇರೆ ಯಾರು ಬೇಡ, ಅಜ್ಜಿನೇ ನೋಡು, ಅವರು ಒಬ್ರು ಲಾಯರ್. ಆದ್ರೆ ಕೆಲಸ ಮಾಡದೆ ಇಲ್ವಾ ಅವರು? ಮನೆ ಪದ್ಧತಿಗೆ ಗೌರವ ಕೊಟ್ಟು ಅವರು ಒಬ್ರು ಗೃಹಿಣಿಯಾಗಿ ಸಂಸಾರ ನಡೆಸಿದಾರಲ್ವಾ? ಅಲ್ಲ ಅದಕ್ಕೆ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ? ಆಗಿನ ಕಾಲದಲ್ಲಿ ನಡೆದಿದ್ದೆ ಈ ಕಾಲದಲ್ಲಿ ನಡಿಬೇಕನ್ನೋದು ತಪ್ಪಲ್ವಾ? ಅಷ್ಟಕ್ಕೂ ಭಾರ್ಗವಿ ಎಲ್ರ ತರ ಅಲ್ಲ ಅದಕ್ಕೆ. ಅವ್ರ ಯೋಚನೆ, ಅವ್ರ ಆಯ್ಕೆ ಮಾಡೋ ದಾರಿ ಎಲ್ಲಾನು ಬೇರೆ ತರ ಇದೆ. ನಮ್ಮ ಸಮಾಜದ ಇಂಥ ಅರ್ಥ ಇಲ್ದಿರೋ ಕಟ್ಪಾಡುಗಳನ್ನ ಅವ್ರು ಒಪ್ಪಲ್ಲ. ಮೊದ್ಲಿಂದನೂ ಅಷ್ಟೇ ತಪ್ಪಿನ ಬಗ್ಗೆ ಪ್ರಶ್ನೆ ಮಾಡಿ ಸರಿಪಡಿಸೋ ಸ್ವಭಾವ ಅವ್ರದ್ದು. ಮೊದ್ಲಿಂದ ಏನು ಅವಳು ಹುಟ್ಟಾಗಿಂದ ನೋಡ್ತಿದ್ದಾನೆ. ಎಷ್ಟು ಅಂತ ಹೆಂಡತಿಗೆ ಸಪೋರ್ಟ್ ಮಾಡ್ತೀವೋ, ಸ್ವಲ್ಪ ನಿಮ್ಮ ಅಣ್ಣಂಗೂ ಈ ಬುದ್ಧಿ ಇದ್ದಿದ್ರೆ ನನ್ನ ಜೀವನನೂ ಸರಿ ಹೋಗ್ತಿತ್ತು. ನೋಡು ಅರ್ಜುನ್, ಕೆಲವೊಂದ್ಸಲ ಕನ್ಸ್ ಒಂದ್ ಕಡೆ ಇದ್ರೆ ವಾಸ್ತವ ಇನ್ನೊಂದ್ ಕಡೆ ತುಂಬಾ ದೂರದಲ್ಲಿರುತ್ತೆ. ಆಗ ಎರಡು ನನ್ಸಾಗಕ್ಕೆ ಅವಕಾಶ ಇರೋದಿಲ್ಲ. ಈಗ ಒಂದು ಅವಳ ಕನ್ಸಿನ ಹಾಗೆ ಲಾಯರ್ ಆಗಿ ಮಾವನ್ ಎದುರು ಹಾಕೊಂಡು ನಿನ್ನಿಂದ ದೂರ ಆಗ್ಬೇಕು, ಇಲ್ಲ ಈ ಮನೆ ಪದ್ಧತಿಗಳಿಗೆ ಗೌರವ ಕೊಟ್ಟು ಅದನ್ನ ಒಪ್ಕೊಂಡು ನಿನ್ನ ಜೊತೆ ಸಂಸಾರ ನಡೆಸ್ಬೇಕು. ಬೇರೆದನ್ನೆಲ್ಲ ಬಿಟ್ಟಾಕು ಅರ್ಜುನ್. ನಿನಗವಳು ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡು. ಉತ್ತರ ಬೇಕು ಅನ್ನೋದಾದ್ರೆ ನೀನವಳನ್ನ ಒಪ್ಪಿಸ್ಬೇಕು. ಹೋರಾಟ ಮಾಡ್ತಾಳಂತ, ಹೋರಾಟ. ಆ ಹುಳ್ಕಡ್ಡಿಗೆ ಈ ಬೇಲಿಗೂಟದ ಸಪೋರ್ಟ್ ಬೇರೆ. ಏನೋ ಇವಳು ಕೆಲ್ಸ ಬಿಟ್ರೆ ದೇಶನೇ ಮುಳುಗೋಗುತ್ತೆ ಅನ್ನೋ ತರ ಮಾತಾಡ್ತಾನೆ. ನಾನು ಅಪ್ಪಟ ಗೃಹಿಣಿಯಪ್ಪ, ನನ್ನ ಸಂಸಾರ ಸರಿ ಹೋಗೋದಷ್ಟೇ ನನಗೆ ಮುಖ್ಯ. ಅದಕ್ಕೋಸ್ಕರ ಅಡ್ಡ ಬಂದಿರೋ ಈ ಭಾರ್ಗವಿ ಕೆಲ್ಸಾನೂ ಬಿಡಿಸ್ತೀನಿ, ನಿನ್ನಿಂದ ಅವಳನ್ನ ದೂರನೂ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಹೆಂಡತಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಹೇಳಲ್ಲ, ಸರ್ಪ್ರೈಸ್.